ತಮಿಳುನಾಡಿನಲ್ಲಿ ಸೃಷ್ಟಿಯಾಗಿದ್ದ ಪೆಂಗಲ್ ಚಂಡಮಾರುತದಿಂದ ತಮಿಳುನಾಡಿನ ಭಾಗಶಃ ಸಮುದ್ರ ತೀರದ ಪ್ರದೇಶಗಳು ಪ್ರವಾಹಕ್ಕೆ ಸಿಲುಕಿದವು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಮಿಳುನಾಡಿನ ಜನರ ನೆರವಿಗೆ ಪಾವಗಡದ ಜಪಾನಂದ ಸ್ವಾಮೀಜಿ ನಿಂತಿದ್ದು 10,000 ಜನರಿಗೆ ಸುಮಾರು 2,500 ಮೌಲ್ಯದ ಕಿಟ್ ವಿತರಣಾ ಕಾರ್ಯಕ್ಕೆ ಭರದಿಂದ ಸಿದ್ಧತೆಗಳನ್ನು ಕೈಗೊಂಡಿದ್ದಾರೆ. ಗುರುವಾರ ಮಧ್ಯಾಹ್ನ 3 ಗಂಟೆಯಲ್ಲಿ ಮಾಧ್ಯಮಗಳೊಂದಿಗೆ ಜಪಾನಂದ ಸ್ವಾಮೀಜಿ ಮಾತನಾಡುತ್ತಾ, ಕಳೆದ 35 ವರ್ಷಗಳಿಂದ ಸೇವೆ ನಿರಂತರವಾಗಿ ನಡೆಸಲಾಗುತ್ತಿದ್ದು, ಕಳೆದ ನವೆಂಬರ್ನಲ್ಲಿ ಆಂಧ್ರ ಪ್ರದೇಶದ ಅನಂತಪುರಂನಲ್ಲಿ ಪ್ರವಾಹ ಪೀಡಿತರಿಗೆ ನೆರವು ನೀಡಲಾಗಿತ್ತು. ನಂತರ ಇದೀಗ ತಮಿಳುನಾಡಿನ ಜನರು ಕರೆ ಮಾಡಿ ನೆರವಿಗೆ ಧಾವಿಸುವಂತೆ ವಿನಂತಿಸಿಕೊಂಡಿದ್ದು, ಈ ಹಿನ್ನೆಲೆ 10,000 ಜನರಿಗೆ ನೆರವು ನೀಡುತ್ತಿದ್ದು, ಅದರಂತೆ ಪಾವಗಡದ ಸ್ವಯಂ ಸೇವಕರಿಂದ ಕಿಟ್ಗಳನ್ನು ತಯಾರಿಸಲಾಗುತ್ತಿದೆ ಎಂದು ಮಾಹಿತಿಯನ್ನ ಹಂಚಿಕೊಂಡರು. ಎಲ್ಲ ಈ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲಿ ಏನು ಕಷ್ಟ ಬಂದರೂ ನಮಗೆ ಫೋನ್ ಬರುತ್ತೆ, ಮೆಸೇಜ್ ಬರುತ್ತೆ, ಜನನೂ ಬಂದುಬಿಡ್ತಾ ಇದೆ. ಸ್ವಾಮೀಜಿ ಇವರು ವರಾಸ್ವಾಮಿ ಚೂಡುಸ್ವಾಮಿ ಅಕ್ಕರು ఉండేది ಆಂಧ್ರದವರು, ಇವರು ತಮಿಳ್ನಾಡು ಹೋಗಿ ಅಭ್ಯಾಸ ಆಗಿಬಿಟ್ಟಿದೆ ಅವ್ರಿಗೆ. ಈಗ ಫೆಂಗಲ್ ಚಂಡಮಾರುತದ ಹೆಸರು ಫೆಂಗಲ್ ಅಂತ ಭಾಳನೇ ಡ್ಯಾಮೇಜ್ ಆಗಿದೆ. ಇವತ್ತು ಇನ್ನು 2 ಚಂಡಮಾರುತ ಇನ್ನು 2 ಬರ್ತಾ ಇದೆ ಈ 10 ದಿವಸದಲ್ಲಿ. ನಮ್ಮ ಕಷ್ಟ ನೋಡಿ ಹೇಗಿದೆ. ಹೋಗಿ ಕೊಡೋದು ಸುಲಭ ಅಲ್ಲ, ಭಾಳ ಕಷ್ಟ. ಮತ್ತು ವೆಹಿಕಲ್ಗಳು, ಬ್ರಿಡ್ಜ್ ಮುರಿದೋಗಿದೆ, ನೀರು ಹರಿತಾ ಇದೆ. ನಾವು ಅದನ್ನೆಲ್ಲ ಎದುರಿಸ್ಕೊಂಡು 35 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಮುಂದಕ್ಕೂ ಮಾಡ್ಕೊಂಡು ಹೋಗ್ತೀವಿ. ದೇವರು ಒಳ್ಳೇದು ಮಾಡಲಿ. ಯಾರು ಈ ಪಾವಗಡದ ಜನತೆ, ನಮ್ಮೆಲ್ಲ ಸಹೋದರರು, ನಮ್ಮ ಎಲ್ಲ ವಾಲಂಟಿಯರ್ಸ್ ಎಲ್ಲ ಬಂದು ಈ ಕೆಲಸ ಮಾಡ್ತಾಯಿದ್ದಾರೆ.